ವಸತಿ ಯೋಜನೆಯ ಮನೆ ಹಂಚಿಕೆ ಮಾಡಲು ಲಂಚ ವೈರಲ್ ಆಡಿಯೋ ಸತ್ಯ ಅಂದ್ರು ಜಮೀರ್ ಪಿಎಸ್. ವಸತಿ ಯೋಜನೆಯ ಮನೆ ಹಂಚಿಕೆ ಮಾಡಲು ಲಂಚ ವೈರಲ್ ಆಡಿಯೋ ಸತ್ಯ ಅಂತ ಹೇಳಿರುವಂತಹ ಜಮೀರ್ ಪಿಎ. ಆದರೆ ಆಡಿಯೋ ಬಹಿರಂಗ ಆಗಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಅನೈತಿಕ ಅಂತ ಹೇಳಿರುವಂತಹ ಜಮೀರ್ ಪಿಎ ಸರ್ಫರಾಜ್ ಜನಪ್ರತಿನಿಧಿ ಎನ್ನುವಂತಹ ಕಾರಣಕ್ಕೆ ಮಾತನಾಡಿದ್ದೇನೆ. ನನಗೆ ಬಿಆರ್ ಪಾಟೀಲ್ ಅವರೇ ಕರೆ ಮಾಡಿದ್ದು ಆಡಿಯೋ ರೆಕಾರ್ಡ್ ಮಾಡಿ ಲೀಕ್ ಮಾಡಿದ್ದಾರೆ. ಬಿಆರ್ ಪಾಟೀಲ್ ನಡೆಗೆ ಬೇಸರವನ್ನು ವ್ಯಕ್ತಪಡಿಸಿರುವಂತಹ ಜಮೀರ್ ಪಿಎ ಹಣ ಪಡೆದು ಮನೆ ಹಂಚಿಕೆ ಮಾಡಿದ್ದರೆ ತಿಳಿಸಿ, ಅಂತವರನ್ನ ಜೈಲಿಗೆ ಕಳಿಸುತ್ತೇನೆ ಅಂತ ಹೇಳಿ ಜಮೀರ್ ಪಿಎ ಅವರು ಹೇಳಿದ್ರು. ಎಸ್, ಫ್ರೀಡಂ ಟಿವಿ ಈ ಬಗ್ಗೆ ಮಾತನಾಡಿತ್ತು, ಫ್ರೀಡಂ ಟಿವಿ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಮೀರ್ ಪಿಎ ಕೂಡ ಹೌದು ಆ ಒಂದು ಆಡಿಯೋ ನಂದೇ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ವಸತಿ ಯೋಜನೆಯ ಮನೆ ಹಂಚಿಕೆ ಮಾಡಲು ಲಂಚ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಅವರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ರು. ಅವರದೇ ಪಕ್ಷದವರು ಅವರೇ ಅಸಮಾಧಾನವನ್ನು ಹೊರಹಾಕಿದ್ರು. ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ರು. ಆ ಒಂದು ಫೋನ್ ಕರೆಯನ್ನು ನೀವು ಆಲ್ರೆಡಿ ಕೇಳಿರ್ತೀರಾ ವೀಕ್ಷಕರೇ. ವೈರಲ್ ಆಡಿಯೋ ಸತ್ಯ ಅಂತ ಹೇಳಿರುವಂತ ಈಗ ಜಮೀರ್ ಪಿಎ ಅವರು ಆದರೆ ಆಡಿಯೋ ಬಹಿರಂಗ ಆಗಿದ್ದಕ್ಕೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಅನೈತಿಕ ಅಂತ ಹೇಳಿದ್ದಾರೆ ಜಮೀರ್ ಪಿಎ. ಜನಪ್ರತಿನಿಧಿಗಳ ಅನ್ನುವಂತಹ ಕಾರಣಕ್ಕಾಗಿ ನಾನು ಮಾತನಾಡಿದ್ದೆ. ನನಗೆ ಬಿಆರ್ ಪಾಟೀಲ್ ಅವರ ಕರೆ ಅವರೇ ಮಾಡಿದ್ದು ಅಂಡ್ ಅವರ ಈ ಒಂದು ನಡೆ ನನಗೆ ತುಂಬಾ ಬೇಸರವನ್ನ ತಂದಿದೆ. ಹಣ ಪಡೆದು ಮನೆ ಹಂಚಿಕೆ ಮಾಡಿದ್ದಾರೆ ಅಂತ ತಿಳಿದೆ. ಅಂತವರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೆ ಎನ್ನುವಂತಹ ಮಾತನ್ನ ಸರ್ಫರಾಜ್ ಅವರು ಹೇಳಿದ್ದಾರೆ. ನಿಮ್ದೇ ಪಕ್ಷ, ನಿಮ್ದೇ ಕಾಂಗ್ರೆಸ್ಸು, ನಿಮ್ದೇ ಪಕ್ಷ, ನೀವೇ ಕಚ್ಚಾಡ್ತಾ ಇರುವಂಥದ್ದು. ಆಡಿಯೋ ಹೌದು ಅಂತ ಹೇಳ್ತಾ ಇದ್ದೀರಿ. ಲಂಚ ಪಡೆದಿದ್ದು ಒಂಚೂರು ಒಪ್ಕೊಂಡ್ಬಿಟ್ಟಿದ್ರೆ ಮುಗಿದೋಗಿರೋದು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಫರಾಜ್ ಏನ್ ಹೇಳ್ತಾ ಇದ್ದಾರೆ, ಸರ್ಫರಾಜ್ ಅವರು ಹೌದು ಇದು ನಂದೇ ಆಡಿಯೋ, ಲಂಚ ಪಡೆದಿದ್ದು ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಸುಮ್ಮನೆ ಬಿಡುವುದಿಲ್ಲ, ಅವರನ್ನ ಮನೆ ಕಳಿಸುವಂತ ಜವಾಬ್ದಾರಿ, ಜೈಲಿಗೆ ಕಳಿಸುವಂತಹ ಜವಾಬ್ದಾರಿ ನಂದು ಅನ್ನುವಂತಹ ವಿಚಾರವನ್ನು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.